ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಕಾರ್ನ್ ವಡ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ಬಿಡೋಣ. ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡ್ಕೊಬಿಡೋಣ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 3 ಮುಸ್ಕಿನ ಜೋಳನ ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಒಂದು 2 ವಿಷಲ್ ಆಗೋವರೆಗೂ ಕೂಗಿಸ್ಕೊಂಡಿದ್ದೀನಿ. ಕೂಗಿಸ್ಕೊಂಡು ಅದನ್ನೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಒಂದು 2 ಆಲೂಗೆಡ್ಡೆನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡು 2 ವಿಷಲ್ ಆಗೋವರೆಗೂ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಮ್ಯಾಶ್ ಮಾಡಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದಾದ್ಮೇಲೆ 1 ಕ್ಯಾರೆಟ್ನ ಚೆನ್ನಾಗಿ ತೊಳ್ಕೊಂಡು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. 2 ಈರುಳ್ಳಿನ ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೋಡಿ ಈ ಥರ ಹಾಕೋತಾ ಇದ್ದೀನಿ. ಅದಾದ್ಮೇಲೆ ಒಂದು 8ರಿಂದ 10 ಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇದೆ, ನೀವು ಬೇಕಾದ್ರೆ ನೋಡ್ಕೊಂಡು ಹಾಕ್ಬೋದು. ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಪುಡಿ 1½ ಸ್ಪೂನು. ಅದಾದ್ಮೇಲೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು. ಆಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಕೂಡ ಹಾಕೋತಾ ಇದ್ದೀನಿ. ಇದು ಯಾಕಂದ್ರೆ ಕ್ರಿಸ್ಪಿ ಆಗುತ್ತೆ. ಇದಾದ್ಮೇಲೆ ಕಲಿಸ್ಬಿಡೋಣ. ನೋಡಿ ಈ ತರ ಕ್ಲೀನಾಗಿ ಕಲಿಸ್ಕೋಬೇಕು. 2 minutes later. ನೋಡಿ ಈ ತರ ಆಗೋವರೆಗೂ ಕಲ್ಸ್ಕೊಬಿಡೋಣ. ಆಮೇಲೆ ಒಂದು ಹೆಂಚು ಇಟ್ಕೊಂಡು ಅದಕ್ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. A few moments later. ನೋಡಿ ಈ ತರ ಹೆಂಚ್ಕಾದ್ಮೇಲೆ ನಾನು ಆ ಮಿಕ್ಸ್ಚರ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಈ ತರ ವಡೆ ಶೇಪಲ್ಲಿ ತಟ್ಕೊಂಡು ಈ ತರ ಹಾಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಆಗಿದ್ರೆ ಹೆಂಚ್ ಮೇಲೆ ಕೂಡ ಹಾಕೊಂಡು ನೋಡಿ ಈ ತರ ತಟ್ಕೋಬಹುದು. ನಾನಿಲ್ಲಿ ಕಾಸ್ಟ್ ಐರನ್ ತವಾ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಪಾನ್ ಇಟ್ಕೋಬಹುದು, ಬಟ್ ಕಾಸ್ಟ್ ಐರನ್ ತವಾ ಆ ಥರ ಏನಾದರೂ ಕಾಸ್ಟ್ ಐರನ್ ಇದ್ರೆ ಬೆಟರ್. ನಾನ್ ಸ್ಟಿಕ್ಗಿಂತ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಬೇಯಿಸ್ಕೊತಾ ಇದ್ದೀನಿ. 2 ಸೈಡ್ ಕ್ಲೀನಾಗಿ ಬೇಯಿಸ್ಕೊಂಡ್ಮೇಲೆ ಈ ಥರ ಆಗೋಗುತ್ತೆ. ನೋಡಿ ಈ ಥರ ಬೇಯಿಸ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಹಾಕೊಂಡು ಈ ಥರ ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಆಗುತ್ತೆ, ಸಾಫ್ಟಾಗಿ ಕ್ರಿಸ್ಪಿ ಆಗಿರುತ್ತೆ. ನಾನಿಲ್ಲಿ ಕೆಚಪ್ ಮತ್ತು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಟ್ನಿ ರೆಸಿಪಿ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ. ನೀವು ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.